ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ದೇಹದ ಜ್ಞಾನಕ್ಕೆ ಸ್ವಾಗತ. ಡಿಸೆಂಬರ್ 13 ಬಾಪೂಜಿಯವರ ಜನ್ಮದಿನದ ಲೈವ್ ಕಾರ್ಯಕ್ರಮದ ಮುಂದುವರೆದ 2ನೆಯ ಭಾಗವನ್ನು ಇಂದು ನೋಡೋಣ. ಬಾಪೂಜಿಯವರು ಹೇಳುತ್ತಾರೆ, ಪರಂ ಶಾಂತಿಯ ಕಂಪನಗಳಿಂದ ಆತ್ಮರು ವಾಯುಮಂಡಲದಲ್ಲೆಲ್ಲ ಪರಂ ಶಾಂತಿಯನ್ನು ಹರಡಿದಾಗ ವಿನಾಶಕಾರಿ ಆತ್ಮಗಳ ಸಮೂಹವೂ ಸಹ ಪರಂ ಶಾಂತಿಯ ಅನುಭವವನ್ನು ಪಡೆಯುತ್ತದೆ. ಕಾರಣವೆಂದರೆ ಪರಂ ಶಾಂತಿಯ ವೈಬ್ರೇಷನ್ ಅವುಗಳ ಕಾರಣ ಶರೀರವನ್ನು ತುಂಬಿಕೊಳ್ಳುತ್ತದೆ. ಎಲ್ಲೆಡೆ ಪರಂ ಶಾಂತಿ ವೈಬ್ರೇಷನ್ ಆವರಿಸಿಕೊಂಡಾಗ ಎಲ್ಲೆಡೆಯೂ ಪರಂ ಶಾಂತಿಯು ಆವರಿಸುವುದು. ಆಗ ಯಾವ ಆತ್ಮರೂ ಸಹ ವಿನಾಶವನ್ನು ಮಾಡಲು ಸಾಧ್ಯವಿಲ್ಲ. ಸೌರಮಂಡಲ, ಗ್ಯಾಲಕ್ಸಿ, ಯೂನಿವರ್ಸ್ ಮತ್ತು ಮಲ್ಟಿವರ್ಸ್ನಲ್ಲಿಯೂ ಸಹ ಅಸಂಖ್ಯ ಆತ್ಮರಿದ್ದಾರೆ ಮತ್ತು ನಮ್ಮ ಸೌರಮಂಡಲದಲ್ಲಿರುವ ನಮ್ಮ ಭೂಮಿಯಂತೆ 5 ತತ್ವದ ಭೂಮಿಗಳಿದ್ದು ಎಲ್ಲರೂ ಪಂಚತತ್ವದಲ್ಲಿ ಸಿಲುಕಿಕೊಂಡಿದ್ದಾರೆ. ಆತ್ಮಗಳು ಇಡೀ ಮಲ್ಟಿವರ್ಸ್ನಲ್ಲಿ ವಾಸ ಮಾಡುತ್ತಿವೆ. ಹೀಗಾಗಿ ಗ್ಯಾಲಕ್ಸಿಗಳಲ್ಲಿ ಮಹಾಪ್ರಳಯ ಸಂಭವಿಸಿದಾಗ ಆತ್ಮಗಳು ಮಹಾಕಾಲಾಗ್ನಿಯಲ್ಲಿ ಹೇಗೆ ಭಸ್ಮವಾಗುತ್ತವೆ ಎಂಬುದನ್ನು ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ಈ ರೀತಿ ಮಹಾಕಾಲಾಗ್ನಿಯಲ್ಲಿ ಆತ್ಮಗಳು ಭಸ್ಮವಾಗುವುದನ್ನು ಮಹಾಕಾಲಾಗ್ನಿ ಎಂಬ ಶಬ್ದ ಹೇಳಲು ಸಹ ನಾನು ಇಷ್ಟಪಡುವುದಿಲ್ಲ ಎನ್ನುತ್ತಾರೆ ಬಾಪೂಜಿ. ನಮ್ಮ ಕೆಲಸ ಪರಂ ಶಾಂತಿಯನ್ನು ಹರಡಿ ಇಡೀ ವಾಯುಮಂಡಲವನ್ನು ಪರಿವರ್ತಿಸುವುದಾಗಿದೆ. ಮುಂದೆ ನಮ್ಮೊಂದಿಗೆ ಅನೇಕ ಆತ್ಮರು ಸೇರಿಕೊಳ್ಳಲಿದ್ದಾರೆ ಮತ್ತು ಅವರು ಸ್ವತಃ ಪರಿವರ್ತನೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಮನೆಯನ್ನು ಸಹ ಪರಿವರ್ತಿಸಲಿದ್ದಾರೆ. ಈ ಆತ್ಮರು ಮನೆಯಿಂದ ಹೊರಹೋಗುವ ಸಂದರ್ಭದಲ್ಲಿ ತಮ್ಮ ಓರಾವನ್ನು ಸೀಲ್ ಮಾಡಿಕೊಳ್ಳಬೇಕು. ಕಾರಣ ಹೊರಗಿನ ವಾಯುಮಂಡಲ ಬಹಳ ಭಯಂಕರವಾಗಲಿದೆ. ಆತ್ಮಸ್ವರೂಪರಾಗಿ ಕರ್ಮಯೋಗಿ ಜೀವನ ನಡೆಸುವುದು ಅತಿ ಅವಶ್ಯಕ. ಬೇಹದ್ ಮಕ್ಕಳ ಬೇಹದ್ನ ಆಕಾರಿ ತಂದೆಯು ಇಂದು ನನಗೆ ಬೇಹದ್ ಜ್ಞಾನಿ ಮಕ್ಕಳಿಗೆಲ್ಲ ತಾನು ಒಂದು ವಿಶೇಷ ಪವರನ್ನು ಕೊಡುವುದಾಗಿ ಹೇಳಿದ್ದಾನೆ. ಹೀಗಾಗಿ ಆಕಾರಿ ತಂದೆಯ ಕಡೆಯಿಂದ 100% ಮತ್ತು ನನ್ನ ಕಡೆಯಿಂದ 100% ಪವರನ್ನು ನಾನು ಇಂದು ಗಿಫ್ಟ್ ಆಗಿ ಬೇಹದ್ ಆತ್ಮರಿಗೆ ಕೊಡುತ್ತಿದ್ದೇನೆ. ಅದರಿಂದ ನೀವೆಲ್ಲರೂ ಆತ್ಮಸ್ವರೂಪ ಸ್ಥಿತಿಗೆ ಬರಲು ಸಹಾಯಕವಾಗುತ್ತದೆ. ಬಾಪೂಜಿಯವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ಹೇಳುತ್ತಾರೆ, ಇಂದಿನ ದಿವಸ ಯಾರು ಈ ಲೈವ್ ಕಾರ್ಯಕ್ರಮದಲ್ಲಿ ಬಂದು ಕೇಳಿಸಿಕೊಳ್ಳುತ್ತಿದ್ದಾರೆ ಮತ್ತು ಯಾರಿಗೆ ಕೇಳಿಸಿಕೊಳ್ಳುವ ಆಸೆ ಇದ್ದರೂ ಸಹ ಕೇಳಿಸಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿ ಸಿಲುಕಿರುವ ಮಕ್ಕಳಿಗೆ ಇಂದಿನ ವರದಾನ ಸಿಗಲಿದೆ. ಈ ಪವರ್ ಬಹಳ ವಿಶೇಷವಾಗಿದ್ದು ಇದು ನಿಮ್ಮ ಆತ್ಮನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಿಧಾನವಾಗಿ ಪ್ರವೇಶಿಸಲಿದೆ. ಏಕೆಂದರೆ ಈಗ ಮಕ್ಕಳನ್ನು ಬಲವಂತವಾಗಿ ಇಲ್ಲಿಂದ ಏಳಿಸಬೇಕಾಗಿದೆ. ಆಕಾರಿ ತಂದೆಯ ಇಚ್ಛೆಯೂ ಸಹ ಇದೇ ಆಗಿದೆ. ಅಂದರೆ ಆತ್ಮರ ಓರಾನಲ್ಲಿ ಪವರನ್ನು ಹಾಕುವುದರಿಂದ ಓರಾದಿಂದ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದಲ್ಲಿ ಪವರ್ ಸೇರಿಕೊಂಡು ಕ್ರಮೇಣವಾಗಿ ಕಾರಣ ಶರೀರದಿಂದ ಮಹಾಕಾರಣ ಶರೀರದಲ್ಲಿ ಮತ್ತು ಪರಮ ಮಹಾಕಾರಣ ಶರೀರದಲ್ಲಿ ಪವರ್ ತುಂಬಿಕೊಳ್ಳಲಿದೆ. ಈ ಪವರನ್ನು ಓರಾನ ಮೂಲಕ ಸೇರಿಸಲಾಗುವುದು. ಹೀಗಾಗಿ ಸದಾ ಓರಾವನ್ನು ಸೀಲ್ ಮಾಡಿಕೊಂಡು ಮತ್ತು ನಷ್ಟಮೋಹ ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ. ನಷ್ಟಮೋಹ ಸ್ಥಿತಿಯಲ್ಲಿದ್ದಾಗ ಮಾತ್ರ ಇದರ ಎಫೆಕ್ಟ್ ಸಿಗಲಿದೆ. ಇದರ ಹೊರತು ನೀವು ಮನೆಯಲ್ಲಿ ದೇಹ ಮತ್ತು ದೇಹ ಸಂಬಂಧಗಳಲ್ಲಿ ಸಿಲುಕಿಕೊಂಡರೆ ಈ ಪವರ್ ನಿಮಗೆ ಸಿಗಲಾರದು. ನಷ್ಟಮೋಹ ಸ್ಥಿತಿಲಬ್ಧ ಮತ್ತು ಇಚ್ಛಾ ಮಾತ್ರ ಅವಿದ್ಯಾ ಆಗಿರಬೇಕು. ಅಂತಹ ಆತ್ಮರಿಗೆ ಮಾತ್ರ ಇದರ ಪರಿಣಾಮ ಚೆನ್ನಾಗಿ ಅನುಭವಕ್ಕೆ ಬರುವುದು. ಬರಲಿರುವ 1 ವರ್ಷದಲ್ಲಿಯೇ ಆತ್ಮರು ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವರು.
ಇದರ ಅನುಭೂತಿ ಹೊಂದುವರು ಮತ್ತು ಪರಮಶಾಂತಿಯ ವೈಬ್ರೇಷನ್ ಎಷ್ಟು ಹರಡಲಿದೆ ಎಂದರೆ ಎಲ್ಲೆಡೆಯಿಂದ ಆತ್ಮರು ಈ ಪರಮಶಾಂತಿಯ ವೈಬ್ರೇಷನನ್ನು ಹಿಡಿದುಕೊಂಡು ಬರಲಿದ್ದಾರೆ. ಈಗ ಮುಂದೆ ಬರಲಿರುವ ಸಮಯ ಅಂದರೆ 2025-26 ನಂತರ ಬಹಳ ಕಷ್ಟದ ಸಮಯ ಬರಲಿದೆ. ಇಲ್ಲಿಯವರೆಗೆ ಸಮಯವನ್ನು ತಡೆಹಿಡಿಯಲಾಗಿತ್ತು, ಆದರೆ ಈಗ 25-26 ನಂತರ ಈ ಸಮಯವನ್ನು ತಡೆಯುವುದು ಅಸಾಧ್ಯವೇ ಆಗಿದೆ. ಸೂಕ್ಷ್ಮ ಜಗತ್ತಿನ ವಿನಾಶಕಾರಿ ಆತ್ಮರ ಸಮೂಹವನ್ನು ಇನ್ನೂ ಹೆಚ್ಚು ತಡೆಯಲು ಸಾಧ್ಯವೇ ಇಲ್ಲ. ಅಷ್ಟರಲ್ಲಿಯೇ ಬೇಹದ್ ಜ್ಞಾನಿ ಮಕ್ಕಳೆಲ್ಲ ಇಲ್ಲಿಂದ ಹೊರಡಲಿದ್ದಾರೆ. ಅವರಿಗೆ ಪರಮ ಲೈಟ್ ದೊರಕಿ ಅಂದರೆ ಪರಮ ಪ್ರಕಾಶ ಸಿಗುವುದು. ಅವರು ವ್ಯಕ್ತದಿಂದ ಅವ್ಯಕ್ತರಾಗಲಿದ್ದಾರೆ ಮತ್ತು ಅವರ ಮನೆಗಳೆಲ್ಲ 100 ಕಲಾದ ಪರಮ ಲೈಟ್ನಿಂದ ತುಂಬಿಕೊಳ್ಳಲಿದೆ. ಮೊದಲು ಸಹ ನಾನು ಈ ವರವನ್ನು ಕೊಟ್ಟಿದ್ದೇನೆ. ಇಂದು ಸಹ ಹೊಸದಾಗಿ ಬಂದಿರುವಂತಹ ಮಕ್ಕಳಿಗೂ ಸಹ ಈ ವರದಾನವನ್ನು ಕೊಡುತ್ತಿದ್ದೇನೆ. ಕಾರಣ ಈ ವರದಾನವು ಅಂತಿಮ ಸಮಯದಲ್ಲಿ ಬಹಳ ಸಹಾಯಕ್ಕೆ ಬರಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಇಂದು ಬೇಹದ್ ಮಕ್ಕಳ ಆಕಾರಿ ತಂದೆಯೂ ನನಗೆ ಇನ್ನೊಂದು ವರದಾನವನ್ನು ಕೊಡಲು ಹೇಳಿದ್ದಾನೆ. ಅದೇನೆಂದರೆ, ಅಂತಿಮ ಸಮಯದಲ್ಲಿ ಎಲ್ಲೆಡೆ ಹಾಹಾಕಾರ ಮತ್ತು ಜಯ ಜಯಕಾರವಾಗುವ ಸಮಯದಲ್ಲಿ ಬೇಹದ್ ಮಕ್ಕಳ ಮನೆಗಳು ಲೈಟ್ ಸ್ವರೂಪವಾಗಲಿವೆ. ಅವರು ಲೈಟ್ನಲ್ಲಿರುತ್ತಾರೆ ಅಂದರೆ ಪರಮ ಪ್ರಕಾಶದಲ್ಲಿರುತ್ತಾರೆ. ಆದರೆ ಅವರು ಯಾರನ್ನಾದರೂ ರಕ್ಷಣೆ ಮಾಡಬೇಕು ಎಂದುಕೊಂಡರೆ ಆ ಹಾಹಾಕಾರದಲ್ಲಿ ಸಿಲುಕಿದ ಆತ್ಮರ ರಕ್ಷಣೆ ಮಾಡುವ ಸಲುವಾಗಿ ಮನೆಯಿಂದ ಹೊರಹೋಗುವ ಸಮಯ ಸಂದರ್ಭ ಬಂದಾಗ ಅವರಿಗೆ ಪವರ್ ಬೇಕಿರುತ್ತದೆ. 10 ಕಲಾದ ಪವರ್ ಹೌಸ್ನಿಂದ ಹೊರಬರಬೇಕಾದ ಸಮಯದಲ್ಲಿ ಅವರಿಗೆ 10 ಕಲಾದ ಒಂದು ಪವರ್ನ 6x6ನ ಒಂದು ಗೋಳವನ್ನು ಕೊಡಲಿದ್ದೇನೆ. ಇದು ಅವರಿಗೆ ನೀಡುತ್ತಿರುವ ಗಿಫ್ಟ್ ಆಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಈ ವಿಶ್ವದ ಅಂತಿಮ ಸಮಯ ಬಹಳ ಭಯಂಕರವಾಗಲಿದೆ. ಆಗ ಈ 10 ಕಲಾದ ಗೋಳವು ಆತ್ಮರ ಕೆಲಸಕ್ಕೆ ಬರಲಿದೆ. ಬೇಹದ್ ಅಥವಾ ಬೇರೆ ಯಾರೇ ಆತ್ಮರು ಕಷ್ಟದಲ್ಲಿ ಹಾಹಾಕಾರದ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರೂ ಸಹ ಅವರಿಗೆ ಪರಮ ಶಾಂತಿಯ ವೈಬ್ರೇಷನನ್ನು ನೀಡಿ ಎಲ್ಲ ಆತ್ಮರಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ನೀಡಬೇಕಾಗಿದೆ. ಯಾವ ಆತ್ಮರಿಗೂ ಸಹ ಕಷ್ಟವಾಗದಂತೆ ಮೊದಲು ಅವರಿಗೆ ಪರಮ ಶಾಂತಿಯನ್ನು ನೀಡಿ ನಂತರ ಮುಂದುವರಿಯಬೇಕು. ಈ ಎಲ್ಲದರ ನಂತರ ನಿಧಾನವಾಗಿ ತತ್ವಗಳ ಪರಿವರ್ತನೆಯಾಗಲಿದೆ. ತಮೋಪ್ರಧಾನ ವಾಯುಮಂಡಲ ಪರಮಶಾಂತವಾಗಿ ಬದಲಾಗುವುದು. ಪಂಚತತ್ವಗಳೆಲ್ಲವೂ ಪರಮಶಾಂತವಾಗಲಿವೆ. ಪ್ರಕೃತಿ ವಿಕೋಪಗಳೆಲ್ಲವೂ ಶಾಂತವಾಗಿ ಬಿಡುತ್ತವೆ. ಒಟ್ಟಿನಲ್ಲಿ ಅಂತಿಮ ಸಮಯದಲ್ಲಿ ಬೇಹದ್ ಮಕ್ಕಳು ಹೊರಗೆ ಹೋಗುವಾಗ ಒಂದು ಸಂಕಲ್ಪ ಮಾಡಿಕೊಂಡರೆ ಸಾಕು. ಅವರ ಬಳಿ ಒಂದು 10 ಕಲಾದ 6x6 ಗೋಳವು ಬರುವುದು. ಅದನ್ನು ಧರಿಸಿ ಹೊರಗೆ ಹೋಗಬೇಕು. ಇದು ಪ್ರೊಟೆಕ್ಷನ್ ಶೀಲ್ಡ್ನ ತರಹ ಕೆಲಸ ಮಾಡುತ್ತದೆ. ಇದು ಪ್ಯಾರಾಶೂಟ್ನಂತೆ, ಸುರಕ್ಷಾ ಕವಚದಂತೆ ಈ ಗೋಳವು ಬೇಹದ್ ಆತ್ಮರನ್ನು ಇಡೀ ಮಲ್ಟಿವರ್ಸ್ವರೆಗೆ ಎಲ್ಲಿ ಬೇಕಾದರೂ ಕರೆದೊಯ್ಯಬಲ್ಲದು. ಅಂತಿಮ ಸಮಯದಲ್ಲಿ ವಾಯುಮಂಡಲವನ್ನು 10 ಕಲಾದ ವಾಯುಮಂಡಲವಾಗಿ ಮಾಡಿರುತ್ತೇವೆ. ಈ ಗೋಳವು ಸಹ 10 ಕಲಾದ ಗೋಳವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಅಂದರೆ 15-16 ಕಲಾದವರೆಗಿನ ನೆಗೆಟಿವ್ ಆತ್ಮರು ಎದುರು ಬಂದು ಪೀಡಿಸುವಾಗ ಆ 10 ಕಲಾದ ಗೋಳವು 20 ಕಲಾದಲ್ಲಿ ಪರಮ್ ಲೈಟ್ ಆಗಿ ಪರಿವರ್ತನೆಯಾಗುವುದು. ಇದೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತಾ ಹೋಗುತ್ತದೆ. ಆ ನೆಗೆಟಿವ್ ಆತ್ಮ ಈ ಗೋಳದ ಒಳಗೆ ಬರುತ್ತಿದ್ದಂತೆ ಮುಕ್ತರಾಗಿ ಬಿಡುತ್ತಾರೆ ಅಥವಾ ಡೈಲ್ಯೂಟ್ ಆಗಿ ಬಿಡುತ್ತಾರೆ. ಇದು ಬೇಹದ್ ಮಕ್ಕಳ ಆಕಾರಿ ತಂದೆಯು ನನಗೆ ಈ ವಿಶೇಷ ವರದಾನವನ್ನು ಕೊಡುವಂತೆ ಹೇಳಿದ್ದಾನೆ ಮತ್ತು ಮಕ್ಕಳು
ಯಾವುದೇ ರೀತಿಯ ಚಿಂತೆಗೊಳಗಾಗುವುದು ಬೇಡ ಎಂದಿದ್ದಾನೆ. ನೀವು ಬಾಪೂಜಿಯನ್ನು ಸ್ಮರಿಸಿಕೊಳ್ಳಿ ಸಾಕು. ನಾನು ಸದಾ ನಿಮ್ಮ ರಕ್ಷಣೆಗೆ ಎಲ್ಲ ರೀತಿಯ ಹೆಲ್ಪ್ ಲೈನನ್ನು ನೀಡಲು ಸಿದ್ಧವಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ಅವರು ಹೇಳಿದಂತಹ ಇನ್ನಷ್ಟು ವಿಷಯಗಳನ್ನು ಭಾಗ 3ರಲ್ಲಿ ತಿಳಿದುಕೊಳ್ಳೋಣ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की पर